ನಮಸ್ಕಾರ ಎಲ್ಲರಿಗೂ. ಮಧ್ಯರಾತ್ರಿ ಆಗೋಗಿದೆ ಈಗ. ಸೊ ವೇದಿಕೆ ಮೇಲೆ ಪುನ್ಕಡ್ ಸಯೀದ್ ಮುನವರ್ ಅವರು ಇದ್ದಾರೆ. ಕೇರಳದಿಂದ ಬಂದಿದ್ದಾರಲ್ಲ, ಪಾಲಕ್ಕಾಡ್ ಕೇರಳ, ಮಲಪ್ಪುರಂ. ಶೇಖನ್ ಉಸ್ಮಾಲ್ ಫಯಾಜ್ ಇದ್ದಾರೆ, ಫಯಾಜಿ. ಖಲೀಲ್ ರೆಹಮಾನ್ ಇದ್ದಾರೆ, ಇನಾಯತ್ ಅಲಿ ಇದ್ದಾರೆ, ಹನೀಫಿ ಅವರು ಇದ್ದಾರೆ, ಮೊಹಮ್ಮದ್ ಇದ್ದಾರೆ, ಬಶೀರ್ ಅಹಮದ್ ಇದ್ದಾರೆ, ಇಬ್ರಾಹಿಂ ಇದ್ದಾರೆ, ಯಾಕೂಬ್ ಮಡಿಕೇರಿ ಇದ್ದಾರೆ, ಇನ್ನೊಬ್ಬ ನಮ್ಮ ಪಾರ್ಟಿ ಲೀಡ್ರ್ ಇದ್ದಾರೆ, ಜನರಲ್ ಸೆಕ್ರೆಟರಿ ಅವರು. ಸೊ ನನಗೆ ಯಾಕೆ ನಿನ್ನೆನೋ ಇವತ್ತು ಇನ್ವಿಟೇಷನ್ ತಂದು ಕೊಟ್ಟರೆ ನಂಗೆ ಗೊತ್ತಿರಲಿಲ್ಲ ಈ ಪ್ರೋಗ್ರಾಮು. ನಾವೆಲ್ಲ ಅಸೆಂಬ್ಲಿಲಿ ಬ್ಯುಸಿ ಇದೆ. ಈಗ 7:15 ಮುಗೀತು. ಅದಾದಮೇಲೆ ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ಟು ಕರ್ನಾಟಕದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ನು. ನಾನು ಅದಕ್ಕೆ ಇರಲೇಬೇಕಾಗಿತ್ತು. ಅದಾದಮೇಲೆ ರಾಮನಗರದವ್ರು ಒಂದು 200-300 ಜನ ಬಂದು ಕಾಯ್ತಾಯಿದ್ರು. ಅವನು ನೋಡೋಕ್ಕಾಗದೆ ಕೊನೆಗೆ ಈಗ ಹೋಗಿ ಅವ್ರ ಮನೇಲಿ ಒಂದು 10 ನಿಮಿಷ ಮಾತಾಡಿ ಇಲ್ಲಿಗೆ ಇನಾಯತರು ಬಿಡದೆ ಗಾಡಿ ಅಡ್ಡ ಹಾಕಿ ನಿಲ್ಸ್ಕೊಂಡು ಕರ್ಕೊಂಡು ಬಂದರು. ನನಗೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು. ನಾನು ಆ್ಯಕ್ಚುಲಿ ಅಸೆಂಬ್ಲಿಲಿ ನೋಡಿದೆ ನಿಮ್ಮನ್ನೆಲ್ಲ ಅಲ್ಲಿ ಮುಂದೆ ಮೇಲ್ಗಡೆ ಕೂತ್ಕೊಂಡಿದ್ದು, ಒಂದಷ್ಟು ಯಂಗ್ಸ್ಟರ್ಸ್ ಎಲ್ಲ ಕೂತಿರು, ಏನು ಬಂದವ್ರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಸ್ಪೀಕರು ನಮಗೆ ಈ ಮಕ್ಕಳ ಥರ ಬೆಳಗ್ಗೆ 9 ಗಂಟೆಗೆ ಕರೆದವ್ರು ಅಸೆಂಬ್ಲಿನ. ಅಸೆಂಬ್ಲಿ CM ಹೇಳ್ತಾಯಿದ್ರು, ಅವ್ನಿಗೇನು ಹೆಂಡತಿ ಮಕ್ಳು ಇದೆಯೋ ಎಲ್ಲ ಕೇಳಿ ಸ್ವಲ್ಪ ಅಂತ ಹೇಳ್ತಾರೆ. ಎಲ್ಲರೂ ಒಂದೊಂದು ದಿನ 2 ಗಂಟೆ ನಡೆಸ್ಬಿಡ್ತಾರೆ, ಒಂದು ದಿನ 1 ಗಂಟೆ ಅಲ್ಲ. ಸೊ ಹಂಗೆ ನಮ್ಮ ಸ್ಪೀಕರು ಒಂಥರ ಸ್ಕೂಲ್ ಮೇಷ್ಟ್ರ ಥರ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಗೌರವದಿಂದ ಮಾಡ್ತಾಯಿದ್ದಾರೆ, ಭಾಳ ಸಂತೋಷ. ಬೇಕಾದಷ್ಟು ಟ್ರಾನ್ಸ್ಫಾರ್ಮೇಷನ್ನು ಮಾಡಿದ್ದಾರೆ. ಬಟ್ ಮುಂದಕ್ಕೆ ಇನ್ನೂ ಒಳ್ಳೆ ಜಾಗದಲ್ಲಿ ಅವ್ರು ನೋಡ್ತೀರಿ. ಅದನ್ನು ನಾನೀಗ ಹೇಳಕ್ಕೆ ಹೋಗಲ್ಲ. ನಾನು ಅಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಇವತ್ತು ಒಂದು ಎಜುಕೇಷನ್ ಕಾನ್ಫರೆನ್ಸ್ನ ತಾವೆಲ್ಲ ಮಾಡ್ತಾಯಿದ್ದೀರಿ. ಮುಂದಕ್ಕೆ 2035 10 ಇಯರ್ಸ್ ಏನು ಹೋಗಬೇಕು ಅಂತ ತಾವೆಲ್ಲ ಯೋಚನೆ ಮಾಡ್ತಾಯಿದ್ದೀರಿ. ನಾನು ಕಾಲೇಜಲ್ಲಿದ್ದಾಗ ನನಗೆ ಟಿಕೆಟ್ ಕೊಟ್ಬಿಟ್ರು ರಾಜೀವ್ ಗಾಂಧಿ. ಐ ಬಿಕೇಮ್ ಎ ಕ್ಯಾಂಡಿಡೇಟ್ when I was a final year degree BCom student. By birth I am an agriculturist. By profession I am a businessman. By choice I am an educationist. By passion I am a politician. Why I am telling this? Because my friend, he doesn't know Kannada, so I am speaking in English. At least let he understand what I am speaking. So ನಿಮಗೆಲ್ಲ ಅರ್ಥ ಆಗ್ತದಲ್ಲ? ಕನ್ನಡ ಅಲ್ಲಪ್ಪ, ಇವ್ರು ಇಂಗ್ಲೀಷ್. ರಿಮ್ ಇಂಗ್ಲೀಷ್, he doesn't know Kannada. ಇಲ್ಲ ಇಂಗ್ಲೀಷ್ ಮಾತಾಡಲ್ಲ, ಕನ್ನಡ ಮಾತಾಡಲ್ಲ? ಓಕೆ, ಆಯಿತು. ಸೊ ಹಿಂಗೆ ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ಎಜುಕೇಷನ್ ಬಗ್ಗೆ ಆದ್ಯತೆ ಕೊಟ್ಟಿದ್ದೀರಿ. ಇದರಲ್ಲೂ ನನಗೆ ನಂಬಿಕೆ, ಐ ಬಿಲೀವ್ ಇನ್ ಇಟ್. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ನಾನು, ಯು ವಿಲ್ ನಾಟ್ ಬಿಲೀವ್, ಐ ಬಿಕೇಮ್ ಎ ಗ್ರಾಜ್ಯುಯೇಟ್ ಇನ್ 2007. Graduate. I was not a graduate. In final year degree I contested election. ಸೊ ಎಲೆಕ್ಷನ್ ನಿಂತ್ಕೊಬಿಟ್ಟೆ, ಸೋತೆ. ಆಮೇಲೆ ತಿರುಗಿ ಆದೆ. MA ಪೊಲಿಟಿಕಲ್ ಸೈನ್ಸ್ ಮಾಡಿದೆ. ನನಗೆ 3 ಜನ ಮಕ್ಕಳು. ಆ 3 ಜನ ಮಕ್ಳಿಗೆ ಓದು ಅಂತಂದರೆ, ಅಪ್ಪ ನೀನು ಯಾಕೆ ಓದಿಲ್ಲ ಅಂತ ಎಲ್ಲಿ ಕೇಳ್ಬಿಡ್ತಾರೋ ಅಂಥೇಳಿ ಅವರು ದೊಡ್ಡವರಾಗೋ ಅಷ್ಟೊತ್ತಿಗೆ ಗ್ರಾಜ್ಯುಯೇಟ್ ಅಂತ ಆಗಿದ್ದೀನಿ. ಮಂತ್ರಿ ಆದಮೇಲೆ ಎಕ್ಸಾಮ್ ಬರೆದಿದ್ದೀನಿ. ಓಪನ್ ಯೂನಿವರ್ಸಿಟಿಗೆ ಹೋಗಿ ಪೊಲಿಟಿಕಲ್ ಸೈನ್ಸ್ ಬರೆದು ಮಾಡಿದ್ದೀನಿ. ನನಗೆ ನಾನು SM ಕೃಷ್ಣ ಬಂಗಾರಪ್ಪ ಗೌರ್ಮೆಂಟಲ್ಲೇ ಮಂತ್ರಿ ಆಗೋದೆ. 29 ವಯಸ್ಸಿಗೆ ಮಂತ್ರಿ ಆಗೋದೆ ನಾನು. ಆಮೇಲೆ SM ಕೃಷ್ಣ ಗೌರ್ಮೆಂಟಲ್ಲೂ ಮಂತ್ರಿ ಇದ್ದೆ ನಾನು. SM ಕೃಷ್ಣ ಗೌರ್ಮೆಂಟಲ್ಲಿ ಮಂತ್ರಿ ಆದಾಗ ಸಂತೋಷಕ್ಕಿಂತ ನಾನು ಗ್ರಾಜ್ಯುಯೇಟ್ ಆದಾಗ ಸಂತೋಷ ಜಾಸ್ತಿ ಆಯಿತು ನನಗೆ. When I became a graduate, that was my desire.
ಮಂತ್ರಿಕಿನ್ನ ನನಗೆ ಗ್ರಾಜ್ಯುಯೇಟ್ ಆಗಬೇಕು ಅನ್ನೋದು ಒಂದು ಛಲ ಇತ್ತು ನನಗೆ. ಸೊ ಹೆಂಗೋ ಆದೆ, ದೇವ್ರ ಭಗವಂತದಿಂದ ಆಯಿತು. ಸೊ ನೀವೆಲ್ಲ ಇವತ್ತು ಈ ಎಜುಕೇಷನ್ ಕಾನ್ಫರೆನ್ಸ್ಗೆ ತಾವೆಲ್ಲ ಬಂದಿದ್ದೀರಿ, ಬೆಂಗಳೂರು ನೋಡ್ತಾ ಇದ್ದೀರಿ. ಬೆಂಗಳೂರು ಇಸ್ ಎ ಗ್ಲೋಬಲ್ ಸಿಟಿ. ಇಲ್ಲಿ ನಿಮ್ಮ ವಿಡಿಯೋ ನೋಡಿದೆ ನಾನು. ಇವತ್ತು ಅಸೆಂಬ್ಲಿಲೆಲ್ಲ ನಿಮ್ಮ ಮಂಗಳೂರವ್ರಿಗೆಲ್ಲ ಹೇಳಿದೆ, ನಾನು MLAಗಳಿಗೆ ಹೇಳಿದೆ, ರಾತ್ರಿ ಹೊತ್ತು ನಿಮ್ಮ ಮಂಗಳೂರು ಡೆಡ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಎಲ್ಲ ಜನ ಎಲ್ಲ ಓದ್ಬಿಟ್ಟು ಅಷ್ಟು ಬ್ಯಾಂಕ್ಗಳನ್ನ ತಯಾರು ಮಾಡಿದಂಥ ಸಂಸ್ಥೆ, ಅಷ್ಟು ವಿದ್ಯಾಸಂಸ್ಥೆ ಇದೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ, ಉಡುಪಿಲೆಲ್ಲ ಇದೆ. ಎಲ್ಲ ಖಾಲಿ ಮಾಡ್ಕೊಂಡು ದುಬೈಗೆ, ಮುಂಬೈಗೆ, ಬೆಂಗಳೂರಿಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಅಲ್ಲಿ ಪೀಸ್ ಇಲ್ಲ, ಉದ್ಯೋಗ ಇಲ್ಲ. ಇದಕ್ಕೇನಾದ್ರು ಮಾಡಬೇಕು ಅಂತ MLAಗಳಿಗೆಲ್ಲ ಹೇಳಿದೆ ನಾನು, ಆ BJP MLAಗಳಿಗೆಲ್ಲ. ಇಲ್ಲ ಸರ್, ಆಯಿತು ನೀವು ಹೇಳೋದು ಸರಿ, ಒಂದು ಮೀಟಿಂಗ್ ಕರೆದ್ಬಿಡಿ ಸರ್. ನಾನು ಹೇಳಿದೆ 340 ಕಿಲೋಮೀಟ್ರು ಸೀಶೋರ್ ಇದೆ, ಎಷ್ಟು ಟೂರಿಸಮ್ ಡೆವಲಪ್ ಮಾಡ್ಬೋದು, ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಮಾಡ್ಬೋದು. ನೀವು ದಿನ ಬೆಳಗ್ಗೆ ಸಾಯಂಕಾಲ ಜಗಳ ಮಾಡಿಬಿಟ್ಟು ಅದಕ್ಕೆ ಗಲಾಟೆ ಇದಕ್ಕೆ ಗಲಾಟೆ ತಂದ್ಬಿಟ್ಟು ನೆಮ್ಮದಿನೇ ಇಲ್ದಂಗೆ ಮಾಡಿಕೊಂಡು ಯಾರು ಬಂದು ಮಕ್ಕಳನ್ನೇ ಸೇರ್ಸ. ಈಗ ಎಲ್ಲ ಬ್ಯಾಂಕ್, ವಿಜಯ ಬ್ಯಾಂಕ್ ಮಾಯ ಆಗೋಯ್ತು, ಸಿಂಡಿಕೇಟ್ ಬ್ಯಾಂಕ್ ಮಾಯ ಆಗೋಯ್ತು, ಎಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲೇ ಹುಟ್ಟಿದ್ದು, ಎಲ್ಲ ಬ್ಯಾಂಕ್ಗಳು ಕೆನರಾ ಬ್ಯಾಂಕ್ ಅಲ್ಲೇ ಹುಟ್ಟಿದ್ದು. ಎಲ್ಲ ಬ್ಯಾಂಕು ಇದ್ದಂಥ ಅಷ್ಟು ದೊಡ್ಡ ಪವಿತ್ರವಾದಂಥ ಜಾಗ. ಎಂಥ ಪೋರ್ಟು ಎಲ್ಲಿದೆ? ಅಷ್ಟು ದೊಡ್ಡ ಇದು ಜಾಗ ಏನು ಕಡಿಮೆ ಇದೆ. ಈಗ ಪೋರ್ಟು ನೋಡಿ, ಎಲ್ಲ ಅಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಭಾಳ ಕಡಿಮೆ ಆಗಿಬಿಟ್ಟಿದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಅದಕ್ಕೇನಾದ್ರು ಒಂದು ಶಕ್ತಿ ತುಂಬಬೇಕು. ಅದಕ್ಕೆ ನೋಡೋಣ, ನಾನು 3-4 ದಿನದಲ್ಲೇ ಒಂದು ಮೀಟಿಂಗ್ ಮಾಡಿ ಒಂದು ಹೊಸ ಪಾಲಿಸಿ, ಟೂರಿಸಮ್ ಪಾಲಿಸಿ ಮಾಡಬೇಕು ಅನ್ನೋದು ನನ್ನ ಚಿಂತನೆ ಇದೆ. ಈಗ ನಾನು ಬೇಕಲ್ಗೆ ಹೋಗಿದ್ದೆ, ಬೇಕಲ್ಗೆ ಲಾಸ್ಟ್ ಇಯರ್ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ. ಬೇಕಲ್ಗೂ ಮಂಗಳೂರಿಗೂ ಏನು ಡಿಫ್ರೆನ್ಸ್ ಇದೆ? ಏನಿಲ್ಲ. ಅಲ್ಲಿ 2 ಏನೋ 5 ಸ್ಟಾರ್ ಹೋಟ್ಲಿದೆ, 3 5 ಸ್ಟಾರ್ ಇದೆ. ಮಂಗಳೂರಲ್ಲಿ ಒಂದೂ ಇಲ್ಲ 5 ಸ್ಟಾರ್ ಹೋಟ್ಲು. ಅಷ್ಟು ದೊಡ್ಡ ಸಿಟಿಲಿ ಒಂದೂ ಇಲ್ಲ, ಅಲ್ಲಿ 3 ಇದೆ. ಅಂದರೆ ಟೂರಿಸಮ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ, ದಿಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಹಂಗೆ ನೀವು ಎಲ್ಲ ಕೂಡ ಪ್ರತಿ ಮನೆಗೂ ಒಬ್ಬೊಬ್ಬರು ಹೋಗಿ ದುಬೈಗೆ ಹೋಗಿ, ಸೌದಿಗೆ ಹೋಗಿ ಎಲ್ಲ ಸೇರ್ಕೊಂಡಿದ್ದೀರಿ. ನಿಮ್ಮ ಊರಲ್ಲೂ ಕೂಡ ನನಗೆ ಅದು ಅರಿವಿದೆ. ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ, ಬದುಕಬೇಕು ಏನೋ ಮಾಡ್ತಾಯಿದ್ದೀರಿ. ಸೊ ಈಗ ನಿಮ್ಮ ಸಂಸ್ಥೆಯವರು 10 ವರ್ಷಕ್ಕೆ ಚಿಂತನೆ ಮಾಡ್ತಾಯಿದ್ದಾರೆ. ಇವತ್ತು ಬೆಂಗಳೂರಿಗೆ ಬಂದಿದ್ದೀರಿ, ನೀವು ಇವತ್ತೆಲ್ಲ ಬೆಂಗಳೂರಿಗೆ ಬಂದಿದ್ದೀರಿ. ಮೊನ್ನೆ ಪ್ರೈಮ್ ಮಿನಿಸ್ಟ್ರು ಬಂದಿದ್ದರು. ವಾಜಪೇಯಿ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮಾಡಿದಾಗ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಈ ಬೆಂಗಳೂರು ಏರ್ಪೋರ್ಟ್ ಮಾಡೋಂಥ ಸಂದರ್ಭದಲ್ಲಿ ನಾನೇ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಇದ್ದೆ, UD ಮಿನಿಸ್ಟರ್ ಇದ್ದೆ ನಾನು. ಆಗ ವಾಜಪೇಯಿನವ್ರು ಹೇಳಿದ್ರು, ವರ್ಲ್ಡ್ ಲೀಡರ್ಸ್, ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ, ಪೋಲ್ಯಾಂಡು ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಒಂದು 3 ತಿಂಗಳಲ್ಲೇ ಬಂದುಬಿಟ್ರು. ಆಗ ಹೇಳ್ತಾ ಇದ್ದು, ಮೊದಲು ಒಂದು ಕಾಲ ಇತ್ತು, ವರ್ಲ್ಡ್ ಲೀಡರ್ಸ್ ಎಲ್ಲ ಫಸ್ಟು ದೆಹಲಿಗೆ ಬರೋರು, ದೆಹಲಿಗೆ ಬಂದ್ಬಿಟ್ಟು ದೆನ್ ದೇ ಯೂಸ್ ಟು ಕಮ್ ಟು ಚೆನ್ನೈ, ಡೆಲ್ಲಿ, ಇದಕ್ಕೆ ಚೆನ್ನೈಗೆ ಬರೋದು, ಇಲ್ಲಾಂದರೆ ಕಲ್ಕಟ್ಟಾಗೆ ಹೋಗೋದು, ಬೆಂಗಳೂರು ಬರೋದು, ಬಾಂಬೆಗೆ ಹೋಗೋದು ಮಾಡ್ತಾಯಿದ್ರು. ಈಗ ಪೊಸಿಷನ್ ಚೇಂಜ್ ಆಗಿದೆ. ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಬರ್ತಾ ಇದ್ದಾರೆ, ಅಷ್ಟು ಬೆಂಗಳೂರು ಬೆಳೆದಿದೆ ಅನ್ನೋದನ್ನ ಅವ್ರು ಹೇಳ್ತಾಯಿದ್ರು. ಈಗ ಲಾಸ್ಟ್ ವೀಕ್ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು, ಅವರು ಬೆಂಗಳೂರಿನ ಗ್ಲೋಬಲ್ ಸಿಟಿ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಹೇಳಿದೆ, ಗ್ಲೋಬಲ್ ಸಿಟಿ ಬರೀ ಮಾತಾಡಿದ್ರಾಗಲ್ಲ, ದುಡ್ಡು ಕೊಡಬೇಕು ಗ್ಲೋಬಲ್ ಸಿಟಿಗೆ ಅಂತ ಹೇಳಿದೆ. ಯಾಕೆಂದ್ರೆ ಇಲ್ಲಿ 25 ಲಕ್ಷ IT ಪ್ರೊಫೆಷನ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಲಕ್ಷ ಫಾರಿನ್ ಟ್ರಾನ್ಸ್ಪೋರ್ಟ್ ಅವರು ಅಮೇರಿಕ, ಇದು ಅಂದರೆ ಹೊರಗಡೆ ಫಾರಿನರ್ಸು ಇಲ್ಲಿ ಪಾಸ್ಪೋರ್ಟ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ. 2 ಲ್ಯಾಕ್ಸ್ ಇಲ್ಲಿ ಬೆಂಗಳೂರಲ್ಲಿ, 2 ಲ್ಯಾಕ್ಸ್, 25 ಲಕ್ಷ. ಅದೇ ಏನು ನಮ್ಮ ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾ, ಅಲ್ಲಿ 13 ಲಕ್ಷ ಇದ್ದಾರೆ. ಅಲ್ಲಿ ಬೇಕಾದ್ರೆ 13 ಲಕ್ಷ ಹೋಗಿ ನೀವು ಜನ ನೋಡಿ, ಅದರಲ್ಲಿ 2/3 ಆಫ್ ದಿ ಪಾಪ್ಯುಲೇಷನ್ ಆರ್ ಇಂಡಿಯನ್ಸ್. ನಮ್ಮಲ್ಲಿರೋಂಥ ತಲೆ, ನಮ್ಮಲ್ಲಿರೋಂಥ ವಿದ್ಯಾವಂತರು, ನಮ್ಮಲ್ಲಿರೋಂಥ ಪ್ರಜ್ಞಾವಂತರು. ಈಗ ನೀವು ಮಂಗಳೂರಲ್ಲಿ ತೆಗೆದುಕೊಳ್ಳಿ, ಉಡುಪಿಲಿ 3 ಮೆಡಿಕಲ್ ಕಾಲೇಜ್ ಇದೆ. ಒಂದು ಪಂಚಾಯತ್ ಯು ಹ್ಯಾವ್ 3 ಮೆಡಿಕಲ್ ಕಾಲೇಜಸ್. ದಟ್ ಮಣಿಪಾಲ್, that other, in one small area, at least one taluk you have 3 medical colleges. How many medical colleges, how many engineering colleges? All students are coming to Mangalore for education. Whichever community they are coming for.
expert, that, this and all. 20,000, 15,000 are there. The quality of education is good. But ಅದನ್ನೇ ಎಂಪ್ಲಾಯ್ಮೆಂಟ್ಗೆ ದೇ ಆರ್ ಗೋಯಿಂಗ್ ಔಟ್ಸೈಡ್. ವೈ ಈಸ್ ದಿಸ್? ಇದು ಭಾಳ ಮುಖ್ಯವಾದಂಥ ವಿಚಾರ. ನಾನು ಅದಕ್ಕೆ ಅವ್ರಿಗೆಲ್ಲ ಹೇಳಿದೆ, ಸುಮ್ಮನೆ ಎಲ್ಲ ಗಲಾಟೆ ಮಾಡಿಕೊಂಡು, ಬರೀ ಅಶಾಂತಿ ಮಾಡಿಕೊಂಡು, ಹೊಡೆದಾಟ ಮಾಡಿಕೊಂಡು, ಇವೆಲ್ಲ ಮಾಡಿಕೊಂಡು ಯು ಆರ್ ಕಿಲ್ಲಿಂಗ್ ಯುವರ್ ಸೆಲ್ಫ್ ಅಂತ ನಾನು ನಮ್ಮ MLAsಗೆಲ್ಲ ನಾನು ಹೇಳಿದೆ. ಸೊ ಹಂಗೆ ಮುಂದಿನ ದಿನದಲ್ಲಿ ನಾನು ನಿಮಗೆಲ್ಲ ಹೇಳೋದಿಷ್ಟೇ, ಎಷ್ಟು ಸಾಮರಸ್ಯ ಬೆಳೆಸೋಕ್ಕಾಗ್ತೋ. ನನಗೆ ಬ್ಯಾರೀಸ್ ಬಗ್ಗೆ, ಬ್ಯಾರಿ ಸಮಾಜ ಬಗ್ಗೆ ಭಾಳ ಚಿಕ್ಕದಿಂದ ನಾನು ಐ ಆಮ್ ಜಸ್ಟ್, ಯು ಆರ್ ವೆರಿ ಹೈಲಿ ಸೆಕ್ಯುಲರ್, ಎಜುಕೇಟೆಡ್, ನಮ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಈಗ ಮಾತಾಡ್ತೀರಲ್ಲ, ನಮ್ಗೆ ಹಂಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮ ಸ್ಪೀಕರ್ ಮಾತಾಡ್ದಂಗೆ ಮಾತಾಡೋಕೆ ಸ್ವಚ್ಛ ಕನ್ನಡ, ಸ್ವಚ್ಛ ಅಕ್ಷರ, ಸ್ವಚ್ಛ ಇದನ್ನು ಮಾಡ್ಕೊಂಡು ಬಂದಿದ್ದೀರಿ. ಸೊ ಬೆಳ್ಕೊಂಡು ಬಂದಿದ್ದೀರಿ. ಸೊ ಹಂಗೆ ಈ ಬೆಂಗಳೂರಿಗೆ ಬಂದಿದ್ದೀರಿ, ಭಾಳ ಸಂತೋಷ. ನಾನು ಈ ಬೆಂಗಳೂರು ಮಂತ್ರಿ ಕೂಡ ಇದ್ದೀನಿ. ಐ ವೆಲ್ಕಮ್ ಯು ಆಲ್ ಟು ಬ್ಯಾಂಗ್ಳೂರ್. ಭಾಳ ಸಂತೋಷ ತಾವೆಲ್ಲ ಬಂದಿದ್ದೀರಿ. ಎಲ್ಲ ಇರೋಣ, ಮುಂದಕ್ಕೆ ತಾವೆಲ್ಲ ಬೆಳಿಬೇಕು, ವಿದ್ಯಾಸಂಸ್ಥೆಗಳಾಗಬೇಕು. ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇಲ್ಲಿ ನಿಮ್ಮ ವಿಷನಲ್ಲೂ ನಾನು ನೋಡಿದೆ, ಅವರೇನು ವಿಷನಲ್ಲಿ ಲೀಡರ್ಶಿಪ್ ಟ್ರೈನಿಂಗು, ಎಜುಕೇಷನ್ನು, ಮತ್ತೊಂದೆಲ್ಲ ನಿಮ್ಮ ಏನು ಅಕಾಡೆಮಿ ನೂರುಲ್ಲಾ ಹುದ್ ಇಸ್ಲಾಮಿಕ್ ಅಕಾಡೆಮಿಯವರು ಏನು ವಿಷನ್ ಇಟ್ಕೊಂಡಿದ್ದಾರೆ. ಐ ಸಲ್ಯೂಟ್ ದ ವಿಷನ್, ಇಟ್ ಇಸ್ ವೆರಿ ಗುಡ್. ಐ ಸಾ ದಟ್. ನಾನೊಂದು ಪುಸ್ತಕ ತೊಗೊಂಡು ಹೋಗ್ತೀನಿ. ದೇ ಆರ್ ಟೇಕಿಂಗ್ ಇನ್ ಎ ವೆರಿ ರೈಟ್ ಸ್ಟೆಪ್. ಸೊ ನಮ್ಮ ಇನಾಯತ್ ಅಲಿ ಇಸ್ ಮೈ ಫ್ರೆಂಡ್. ನೆಕ್ಸ್ಟ್ ಟೈಮ್ ನೀವೆಲ್ಲ ಸೇರಿ MLA ಮಾಡಬೇಕು ಅವನ್ನ. ನಾನು ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಟಿಕೆಟ್ ಕೊಡಿಸಿದ್ದೀನಿ. ಐ ಫಾಟ್ ಲೈಕ್ ಎನಿಥಿಂಗ್. ಅವ್ನು ಟಿಕೆಟ್ ಕೊಡ್ಬೇಕಾರೆ ಏನು ಯುದ್ಧ ಇದ್ದ. ಅವನು ಯಾರೋ ಒಬ್ಬ ನಿಂತ್ಕೊಬಿಟ್ಟ, ಖಾಲಿ ಡಬ್ಬ ಅವನು. ಏನೋ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್, ಈಸ್ ಎ ಎಂಪ್ಟಿ ಬಾಕ್ಸ್, ಮೋರ್ ನೈಸ್. ಅದು ಬಿಡಿ, ಅವ್ನು ನಿಂತ್ಕೊಂಡು ಸುಮ್ಮನೆ ಮರ್ಯಾದೆ ಕಳ್ಕೊಂಡ. ಸುಮ್ಮನೆ ಇದ್ದಿದ್ರೆ ಅಟ್ಲೀಸ್ಟ್ ಅವನು ಇದಾಯಿತು. ಈಗ ಬರೀ 3-4 ಸಾವಿರ ಓಟ್ ಬಂತು, ಎಷ್ಟು 5,000 ಓಟ್ ಬಂತು. ಇಲ್ಲಿ ಮರ್ಯಾದೆ ಇರ್ತದೆ. ಆಯಿತು, ಪಾರ್ಟಿ 2 ಸರಿ ಟಿಕೆಟ್ ಕೊಟ್ಟಿದ್ದು. ಬಿಡಿ, ಈಗ ಚರ್ಚೆ ಮಾಡೋದು ಬೇಡ. ನೋ ಪಾಲಿಟಿಕ್ಸ್ ಹಿಯರ್. ಲೆಟ್ ಅಸ್ ಲುಕ್ ಕೊಡ್ಲಿ ಆನ್ ಎಜುಕೇಷನ್. ಸೊ ಮುಂದಕ್ಕೆ ಕೇರಳಲ್ಲೂ ಅಷ್ಟೇ, ನೀವೆಲ್ಲ ಹೋಗಿ ಎಲ್ಲೆಲ್ಲೇನು ಸಹಾಯ ಮಾಡಬೇಕು. ಅಲ್ಲೂ ನಮ್ಮ ಗೌರ್ಮೆಂಟ್ ಬರಬೇಕು, UDF ಬರಬೇಕು. UDF ಶುಡ್ ಕಮ್ ದೇರ್. ನಿಮ್ಮ ನೆಂಟರುಗಳು, ಫ್ರೆಂಡ್ಸು ಎಲ್ಲೆಲ್ಲಿದ್ದಾರೆ ಎಲ್ಲ ಕಂಪ್ಲೀಟ್ ಮಾತಾಡಬೇಕು. ಸೊ ಪವರ್ ಇರಬೇಕು. ಈ ಪವರ್ ಇರಬೇಕು. ಈ ರಾಹುಲ್ ಗಾಂಧಿ ನೋಡಿ, ಓಟ್ಗೋಸ್ಕರ ಎಷ್ಟು ಫೈಟ್ ಮಾಡ್ತಾಯಿದ್ದಾರೆ. ನೀವೆಲ್ಲ ಭಾಳ ಲಕ್ಕಿ. ಸೊ ಹಂಗೆ ಈ ಸಂದರ್ಭದಲ್ಲಿ ಮುಂದಕ್ಕೆ ಈ ದೇಶದಲ್ಲಿ ಬದಲಾವಣೆ ಆಗೋದು ನಿಶ್ಚಿತ. ನೋ ಒನ್ ಕ್ಯಾನ್ ಚೇಂಜ್. ನಾವು ಇವತ್ತು ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದೀವಪ್ಪ. ಏನು ಕೊಟ್ಟೋ? ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾಯಿಲ್ಲ, ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ. ಇಷ್ಟು ನಾವು 52,000 ಕೋಟಿ ರೂಪಾಯಿ ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ಟು ಹೆಲ್ಪ್ ದಿ ಪೀಪಲ್, ಸೊ ದಟ್ ಅವ್ರಿಗೆಲ್ಲ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಜುಕೇಷನ್ಗೆ ಮತ್ತೊಂದು ಎಲ್ಲ ಕೂಡ ಕಾಮನ್ ಮ್ಯಾನಿಗೆ ಸಹಾಯ ಮಾಡಬೇಕು. ಇವತ್ತು ರಾಜಕೀಯದಲ್ಲಿ ಒಂದು ಪಾರ್ಟಿಯವ್ರು ಕೊಡಬೇಕು ಅಂತಾರೆ. ಸೊ ಹಂಗೆ ಎಜುಕೇಷನ್ನು ಇವತ್ತೇನು ನೀವು ಒಂದು ಪಾಲಿಸಿ ಇಟ್ಕೊಂಡಿದ್ದೀರಿ, ಒಂದು ಫಿಲಾಸಫಿ ಇಟ್ಕೊಂಡಿದ್ದೀರಿ. ಐ ಥಿಂಕ್ ನೀವು ಫಸ್ಟು ಪ್ರಯಾರಿಟಿ ಏನು ಎಜುಕೇಷನ್ ಕೊಡಬೇಕು ಅಂತ ಇದ್ದೀರಿ. ಐ ಆಲ್ಸೋ ಫುಲ್ ಅಗ್ರಿ ವಿತ್ ಯು. ಅದಕ್ಕೆ ನಾನು ನಮ್ಮ CSRಗೆ ಒಂದು ಚೇರ್ಮನ್ CMಗೆ ಹೇಳಿದ್ದೀನಿ, ನಾನು ಒಂದು ಚೇರ್ಮನ್ ಮಾಡಬೇಕು ಅಂತ. ನಾನು ಚೇರ್ಮನ್ ಆಗಿದ್ದೀನಿ. ಒನ್ಲಿ CSR ಫಂಡ್ಸ್ನ ಎಲ್ಲೆಲ್ಲೋ ಯೂಸ್ ಮಾಡೋದು ಬೇಡಿ. ಫಸ್ಟ್ ಪ್ರೈಮರಿ ಎಜುಕೇಷನ್ಗೆ, ಅಂದರೆ ಟೌನಲ್ಲೆಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್, ಡಿಸ್ಟಿಕ್, ರೂರಲಲ್ಲಿ ಈ CBSE ಸ್ಕೂಲ್ಸು ದಿ ಬೆಸ್ಟ್ ಸ್ಕೂಲ್ಸ್ ಬರಬೇಕು. CBSE ಅವರು ನಮ್ಮ CSR ಸ್ಕೂಲ್ಸ್ ಅಲ್ಲಿಗೆ ಬರಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಪಾಲಿಸಿನೇ ನಾನು ಕ್ರಿಯೇಟ್ ಮಾಡಿ ಪ್ರಾರಂಭ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 2,000 ಸ್ಕೂಲ್ ಮಾಡಬೇಕು ಅಂತ ಈಗಾಗಲೇ ಪ್ಲ್ಯಾನಿಂಗ್ ಆಗಿ ಈಗ ಶುರು ಆಗ್ತಾಯಿದೆ. ದಟ್ ಈಸ್ ಮೈ ಬೇಸಿಕ್ ದಿಸ್. ನಾನು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ. ನಾನು ಗ್ರ್ಯಾಜುಯೇಟ್ ಆಗಲಿಲ್ಲ ಅಂತ ನಮ್ಮ ಫಾದರ್ ವಾಂಟೆಡ್ ಟು ಮೇಕ್ ಮಿ ಎ ಗ್ರ್ಯಾಜುಯೇಟ್. ಆಗಲಿಲ್ಲ ಗ್ರ್ಯಾಜುಯೇಟ್. ಅದಕ್ಕೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೊಂದು ಇಂಜಿನಿಯರಿಂಗ್ ಕಾಲೇಜೇ ಮಾಡಿಬಿಟ್ಟೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ, ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ. ಸೊ ಹಂಗೆ ನಾನು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ. ಮೈ ಡಾಟರ್, ಶಿ ಟೇಕ್ಸ್ ಕೇರ್ ಆಫ್ ದಟ್ ಇನ್ ಸ್ಕೂಲ್ಸ್. ಯಾರು ಇದು ನೋಡಿ, ಐಶ್ವರ್ಯ DKS ಅಂದರೆ ಶಿ ವಿಲ್ ನೋ ದಟ್ ಹೌ ಶಿ ಈಸ್ ಎಜುಕೇಷನಿಸ್ಟ್. ನಾನು ನಡೆಸ್ತಾ ಸಂಸ್ಥೆ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನೀವೇನು ನಡೆಸಿ ಮಾಡಿ ಅಂತ ಅಂದ್ಬಿಟ್ಟು. ದೇ ಆರ್ ಡೂಯಿಂಗ್ ವೆರಿ ವೆಲ್, ಏನು ಸಮಸ್ಯೆ ಇಲ್ಲ. ಅಲ್ಲಿ ಆಂಬರ್ ವ್ಯಾಲಿ ಸ್ಕೂಲ್ ಇದೆ ಅವರ ಚಿಕ್ಕಮಗಳೂರಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 3 ಸ್ಕೂಲ್ ಇದೆ. ಎಲ್ಲ ದೇ ಆರ್ ಜಸ್ಟ್ ಡೂಯಿಂಗ್ ವೆಲ್. ಸೊ ಹಂಗೆ ಐ ಹ್ಯಾವ್ ಲವ್ ಫಾರ್ ಎಜುಕೇಷನ್. ಆಮೇಲೆ NEP ಮಾಡಿದರು ಡೆಲ್ಲಿಯವರು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನು ಅದು ಎಜುಕೇಷನ್ ಸರ್ ನಾನು ನೋಡಿದೆ ಅದೆಲ್ಲ. ಅದು ನಾಗ್ಪುರ್ ಎಜುಕೇಷನ್ ಪಾಲಿಸಿ, ಅದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಲ್ಲ.
ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡಿದ್ವಿ, ಕರ್ನಾಟಕ ಎಜುಕೇಷನ್ ಪಾಲಿಸಿ ನಾವು ಹೊಸ್ದಾಗಿ ಮಾಡಿದ್ವಿ. ಯಾಕೆಂದರೆ ಅಲ್ಲೆಲ್ಲ ಬೇರೆ ಬೇರೆ ಏನೇನೋ ಟೀಚಿಂಗ್ ಮಾಡೋಕ್ಕೆ ಹೊರಟಿದ್ದಾರೆ. ಅದೆಲ್ಲ ನಮಗೆ ಅದನ್ನು ಅಜೆಂಡಾ ಬೇರೆ, ಅವರ ಅಜೆಂಡಾನೇ ಬೇರೆ ಇದೆ. ಸೊ ಅದಕ್ಕೆ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ನಾವು ನ್ಯಾಷನಲ್ ಎಜೆಂಡಾ, ನಮ್ಮದು ಕಾನ್ಸ್ಟಿಟ್ಯೂಷನ್ನು, ನಮ್ಮದು ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ನಮ್ಮದು ಎಲ್ಲರೂ ಕೂಡ ಒಟ್ಟಿಗಿರಬೇಕು. ನಾನು ಹಿಂದೆ ಹೇಳಿದ್ದೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವ, ಅದರಲ್ಲಿ ನಂಬಿಕೆ ಇರೋನು. ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ, ಮನುಷ್ಯತ್ವ. ಸೊ ಜಾತಿ ಮತ್ತೊಂದು ಅದರಲ್ಲ ನನಗೆ ನಂಬಿಕೆ ಇಲ್ಲ. ನನಗೆ ಹ್ಯೂಮನ್ ರಿಲೇಷನ್ಶಿಪ್, ಹ್ಯೂಮನ್ ಫ್ರೆಂಡ್ಶಿಪ್, ಸೊ ಅದರಲ್ಲಿ ನನಗೆ ನಂಬಿಕೆ ಇರೋನು. ಅದರಿಂದ ಇಲ್ಲಿವರೆಗೂ ನಾವು ಬೆಳ್ಕೊಂಡು ಬಂದಿದ್ದೀನಿ. ಎನಿವೇ, ನಾನು ಕೊನೆಗೆ ಒಂದೇ ಮಾತು ಹೇಳ್ತೀನಿ, DK ಶಿವಕುಮಾರ್ ಈಸ್ ದೇರ್ ವಿತ್ ಯು, ಈ ವಿಲ್ ಬಿ ವಿತ್ ಯು, ಐ ಆಮ್ ಆಲ್ವೇಸ್ ವಿತ್ ಯು. ಆ ದೃಷ್ಟಿಯಿಂದ ಇಲ್ಲಿಗೆ ನಾನು ಬಂದಿದ್ದೇನೆ. ಸೊ ಎನಿ ಟೈಮ್ ಐ ಆಮ್ ಯುವರ್ ಫ್ರೆಂಡ್, ಐ ಆಮ್ ಯುವರ್ ಅಸೋಸಿಯೇಟ್, ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಯು ಫಾರ್ ಯುವರ್ ವೆಲ್ಫೇರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.